ಬರೀ ಕನಕಾನೇ ನದಿಗೆ ಬರ್ತಾ ಇದ್ದಾಳ. ಏನಾದರೂ ಮಾಡಿ ಆ ನಾಗನಿಗೆ ಹೇಳಿ ಕನಕನ ಮದುವೆ ಆಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಬನ್ನಿ. ಮನಸ್ಸು ಕದ್ದಿರುವೆ ನನ್ನ ಮನಸ್ಸು ಕದ್ದಿರುವೆ ನಿಜವ ಮುಚ್ಚಿಡಲು ನೀ ಚಿಂತೆಗೆ ಬಿದ್ದಿರುವೆ ಏನಾಯಿತು ನೀ ಕದ್ದದು ಏನಾಯಿತು ನಾನಿದ್ದರು ನಿನಗೆ ತರ ಯಾಕಾಯಿತು ಶ್ರೀರಾಮಚಂದ್ರ ಇದು ಪ್ರೇಮ ತಂತ್ರ ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ ಮನಸ್ಸು ನೀಡಲು ನಾ ಚಿಂತೆಗೆ ಬಿದ್ದಿರುವೆ ಮುಚ್ಚಿಕೊಡು ಉಸಿರು ಕಟ್ಟಿಕೊಡು ಬಾಯಿಗೆ ತಿಳಿಯುವುದು ಹೇಗೆ ನೀಡುವುದು ಹತ್ತಿರ ಬಂದು ಕೊಡು ನಾಚಿಕೆಯಾಗುವುದು ನಾಚಿಕೆ ಬಿಟ್ಟುಕೊಡು ಆತುರ ಹುಟ್ಟುವುದು ಹೇಗೆ ನೀಡುವುದು ಕಾಣದ ಮನಸ್ಸನ್ನು ನೀಡುವ ಕಲೆಯನ್ನು ಮುತ್ತಲಿಡು ಸಿಹಿ ಮುತ್ತಲಿಡು ಕಾಣುವ ಹರಿಯದ ನಿಯಮವ ಉಳಿಯದ ಸಿಹಿ ಮುತ್ತು ಪಡಿ ಏನಾಯಿತು ನನಗೇದಿಲ್ಲ ಏನಾಯಿತು ಯಾಕಾಯಿತು ನನಗೆ ತರ ಯಾಕಾಯಿತು ಶ್ರೀರಾಮಚಂದ್ರ ಇದು ಪ್ರೇಮ ತಂತ್ರ ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ ಪ್ರೇಮದ ರುಚಿಯಲ್ಲಿ ನೀ ಚಿಂತೆಗೆ ಬಿದ್ದಿರುವೆ ಜೇನಿನ ಸಾರವಿದೆ ಪ್ರೇಮದ ಸಾರವಿದೆ ಪ್ರೇಮದ ಸಾರವಿದೆ ಬಾಳಿನ ಸಾರವಿದೆ ಸುಂದರ ಜೋಡಿ ಇದೆ ನನ್ನ ಸುಂದರ ಜೋಡಿ ಇದೆ ಸಾಕಾಗೋತ್ರಿ ಈ ಸಾಕಾಗೋತ್ರಿ ನಮ್ಮ ತರಿಯರ ಮನೆ ಸಾವುಕಾರ ಮನೆ ಕೆಲಸ 24 ವರ್ಷ ಆತ ಬರೇ ಇದೇ ಕೆಲಸನ ಮಾಡ್ಕೊತ ಬಂದನಿ ನನಗೂ ವಯಸ್ಸು ಬೇರೆ ಆತ ಎಲ್ಲೆಲ್ಲ ಹೋಗಿ ಕನ್ಯಾ ಕೇಳೋಣ ಅಂದ್ರೆ ಬರೇ ನೌಕರಿ 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 ಅಂತಾರಿ ಎಲ್ಲರೂ ನೌಕರಿ ನೌಕರಿ ಅಂದ್ರೆ ಮತ್ತೆ ನಮ್ಮನ್ನ ಯಾರು ಮಾಡ್ಕೋಬೇಕ್ರಿ ಯಾರು ಮಾಡ್ಕೋಬೇಕಂತಾರಿ ನೌಕರಿ 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 ಗಂಡ ಬೇಗ ಬರ್ತಾರಿ ನೌಕರಿ ಸಿಗ್ಲಿದ್ರ ಕನ್ಯಾ ನೌಕರಿ 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 ಗಂಡ ಬೇಗ ಬರ್ತಾರಿ ನೌಕರಿ ಸಿಗ್ಲಿದ್ರ ಕನ್ಯಾ ಅಂತಾರಿ ನೌಕರಿ ನೌಕರಿ ಅಂದ್ರೆ ನಮ್ಮನ್ನ ಯಾರು ಮಾಡ್ಬೇಕ್ರಿ ನೌಕರಿ ಅಂದ್ರೆ ನಮ್ಮನ್ನ ಯಾರು ಮಾಡ್ಬೇಕ್ರಿ ಯಾರು ಆಗ್ಲಿಕ್ಕಂದ್ರೆ ಉತ್ತಮ ಈಗಿನ ಯುವಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಹೇಳ್ತೇನೆ ಅವಸರ ಮಾಡಲ್ಲ ಏನಪ್ಪ ಅಂದ್ರೆ
ಹಣದ ತಂದೆ ತಾಯಿ 9 ತಿಂಗಳ ಹೊತ್ತು ನಿಮ್ಮನ್ನ ಸಾಕಿ ಸೆಲಿಬಿರ್ತಾರ. ಹುಡುಗಿ ಮೋಸ ಮಾಡಿದ್ಲಂತಂದು ಹೇಳಿ ಅಕ್ಕಿ ಚಿಂತೆಯಾಗ ಕುಡುದು ಲಿವರ್ ಕಳ್ಕಂತೀರಿ. ಲವರ್ ಹೋದ್ರ ಬದುಕಬಹುದು, ಆದ್ರ ಲಿವರ್ ಹೋದ್ರ ಬದುಕಕ್ಕಾಗಂಗಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾ ನಿಮ್ಗೆ ತಲೆ ಇಟ್ಕೊರಿ. ಹುಡುಗಿ ಮೋಸ ಮಾಡಿ ಅಂತಂದೇಳಿ ಆಕಿ ಚಿಂತೆ ಒಳಗ ಕುಡುದು ಹಾಳಾಗ್ಬೇಡ್ರಿ. ಆಕಿ ಇದರಿಗೆ ರಾಯಲ್ ಪೇಡ್ ಗಾಡಿ ತಗೊಂಡು ಬಡ್ಡ ಅಡ್ಡಾಡಿದ್ರ ಆಕಿ ಮನಸ್ಸಾಗ ಅಂದ್ಕಂತಾಳ, ಇಂಥ ಹುಡುಗನ ಬಿಟ್ಟು ನಾನು ಬಹಳ ಕೆಟ್ಟಲ್ಲ ಅಂತಂದೇಳಿ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ತಂದೆ ತಾಯಿ ಹೇಳಿದಂಗ ಕೇಳ್ಕೊಂಡು ಅವರು ಎಲ್ಲಿ ಮದುವೆ ಮಾಡ್ಕೊಂತಾರ ಅಲ್ಲಿ ಮದುವೆ ಮಾಡ್ತಾರೆ. ಇದು ಮೋಸದ ಕಾಲ ಐತಿ ಮಾಯದ ಜಾಲ, ಇದು ಮೋಸದ ಕಾಲ ಐತಿ ಮಾಯದ ಜಾಲ, ಒಡಗಾಲ ಹೋಗಲ್ಲ ಅಗತೀರಿ ಜಾಗಲ್ಲ. ಏ ಡುಮ್ ಡುಮ್ ಡುವಾ 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 ಡುಮ್ ಡುಮ್ ಡುವಾ ಡುವಾ, ಏ ಡುಮ್ ಡುಮ್ ಡುವಾ 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 ಡುವಾ. ಇದು ಮೋಸದ ಕಾಲ ಐತಿ ಮಾಯದ ಜಾಲ, ಇದು ಮೋಸದ ಕಾಲ ಐತಿ ಮಾಯದ ಜಾಲ, ಒಡಗಾಲ ಹೋಗಲ್ಲ ಅಗತೀರಿ ಜಾಗಲ್ಲ. ಏ ಡುಮ್ ಡುಮ್ ಡುವಾ 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 ಡುಮ್ ಡುಮ್ ಡುವಾ ಡುವಾ. ಕಣ್ಣ ಹಾಕಿ ಕಂಡ ಹೆಣ್ಣಿನ ಮ್ಯಾಲ ಹಿಂಗಾದ ಉಳಿಯದಿಲ್ಲ ಭೂಮಿ ಮ್ಯಾಲ. ಕಣ್ಣ ಹಾಕಿ ಕಂಡ ಹೆಣ್ಣಿನ ಮ್ಯಾಲ ಹಿಂಗಾದ ಉಳಿಯದಿಲ್ಲ ಭೂಮಿ ಮ್ಯಾಲ. ರಾತ್ರಿ ನಿದ್ದಿ ಇಲ್ಲ ಬುದ್ಧಿ ಬರಲೇ ಇಲ್ಲ, ರಾತ್ರಿ ನಿದ್ದಿ ಇಲ್ಲ ಬುದ್ಧಿ ಬರಲೇ ಇಲ್ಲ. ಹೇಳಗೆ ಕಲ್ಲ ಹಗಲ ಹೊಲಕ ಚಾಳೆ ಬಿಡಲಿಲ್ಲ. ಡುಬಾ 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 ಹತ್ತ ಬಾರ ಹುಡುಗಿ ನನ್ನ ಬಂದ್ರ ಮಾಮನ ಬುಲೆಟ್ ಗಾಡಿ. ಮಾಮ ಎಲ್ಲಿ ತುಡ್ಕೊಂಬರ್ತೀವಿ ಚಸ್ಮಾ? ನಾನು ಇರೋದೆಲ್ಲ ಬರೇ ಗೋವಾ ಬೀಚ್. ಕೆಳಗಾಡು ಪಡ್ಡ 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 ಕೆಳ ಪಡ್ಡ 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 ಆ ಪಡ್ಡ 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 ಮಾಮನ ಬಿಟ್ಟು ಬಿಟ್ಟು ನೋಡ್ತಾರ ಮನನಾಗ ಮಾಮನ ದಗ್ಗು 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 ಕೆಳ ಮಾಮ 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 ನಾಟಕ ಮಾಮ. ಕಂಡಾಗ ಕಣ್ ಹೊಡೆದ ಕರಿಯವ್ವನ ಗುಡಿ ಹುಡುಗಿ ನನ್ನ ಹೀರೋ ಹೋಂಡ ನಾಚು ಬ್ಯಾಡ ಗಟ್ಟಿ ಕುಂದ್ರ ಸುಂಟ ಹಿಡ್ಕಂಡ ಇಂಡಿಯಾದಾಗ ತೋರಿಸ್ತೇನ ನಿನಗ ಇಂಗ್ಲೆಂಡ. ಮಾತಾಡು ನೀ ದೂರ ನಿಂತ್ಕೊಂಡ ಬೇಡ ಸ್ಟೈಲ್ ಮಾಡ್ಕೊಂಡ ಗಾಡಿ ತಕ್ಕ ಬಾಡಿ ಇಲ್ಲ ಹೋಗೋ ಮುಚ್ಕೊಂಡ. ನಿನ್ನ ರೂಪ ಮೆಚ್ಕೊಂಡ ದೀಪ ಹಚ್ಕೊಂಡ
ನಿನ್ನಾಡೆ ನಾನು ಕತ್ತಲಲ್ಲ ಬೆಳಕ ಕಂಡೆನು ನನ್ನಾಡೆ ನಾನು ಮುತ್ತಿನಲ್ಲೂ ಸುಖವ ಕಂಡೆನು ಕಂಡೆನು ನನ್ನಾಡೆ ನಾನು ಮತ್ತಿನಲ್ಲೂ ಸುಖ ಕಂಡೆನು ನಿನ್ನಾಡೆ ನಾನು ಬೆಂಕಿಯಲ್ಲೂ ತಂದು ಕಂಡೆನು ನನ್ನಾಡೆ ನಾನು ಬೆಂಕಿನಲ್ಲೂ ತಂದು ಕಂಡೆನು ಮಗಳು ನನ್ನ ಮೋಹಿಸಿ ಬಂದಾಗ ನೋಡಕತ್ತೇನಿ ಅದನ್ನ ನಿನ್ನ ನೋಡಕತ್ತೇನಿ ನಂದು ಕಾಣಕತ್ತೈತ್ಯಾ ಕಾಣಿಸೋದ ಯಾಕಲೆ ಮಸ್ತ್ ಐತಿ ಅದನ್ನ ಹುಚ್ಚಿ ನಿನ್ನ ಮಾರಿ ಮಸ್ತ್ ಐತೆ ಅಂದೆ ಯಾರಿಗೆ ಗೊತ್ತಿಲ್ಲ ಹುಚ್ಚಿ ಅದನ್ನ ಮಸ್ತ್ ಐತಿ ಅಂದೆ ಹೌದಾ ಹೌದಪ್ಪ ಅದು ನನಗೇನು ತಿಳಿಯವಲ್ದು ತಿಳಿಯೋದು ಯಾಕಲೆ ನೀ ತಿಳ್ಕೊಂಡಪ್ಪ ನಾನು ಹೇಳಿದ್ದ ಹಂಗಂದ್ಯಾ ಮತ್ತೆ ನಂದು ಯಾವಾಗ್ಲೂ ನಾಲ್ಗೆ ಹಿಂಗ ಮಸ್ತ್ ಇರೋದು ಇಂಥ ಹೂವ ಇನ್ನೊಮ್ಮೆ ಹೋಗಿದ್ರೆ ನಾ ಒಳಗೆ ಹೋಗ್ತೀನಿ ಚಂದ ಒಂದ್ಸಲಿ ಹೇಳ್ತಾರು ನನ್ನ ನಾಲಿಗೆ ಇಲ್ಲಿ ಕೈ ಮಾಡ್ತಿರ ನನ್ನ ನಾಲಿಗೆ ಯಾವಾಗ್ಲೂ ಹಿಂಗ ಮಸ್ತ ಇರ್ತಿತ್ತು ಗೌರಿ ಮತ್ತೆಂದೆ ನಿನ್ನ ಸೊಂಟಿ ಹಣ್ಣಿನಂತ ತುಟಿ ಮುದ್ದೆದ ಒಂದು ನಾಲ್ಗೆ ಮಸ್ತ್ ಐತೆ ಅಂದೆ ಹಂಗಂದ್ಯಾ ಮಾಮ ನಂದು ನಿನಗೆ ಏನು ಕೊಡ್ಲಿ ನಂದು ನಿನಗೆ ಏನು ಕೊಡ್ಲಿ ಏನು ಕೂಡ ಅಲ್ಲ ಇರು ಒಂದು ಕೊಡಿ ಕೊಟ್ಟು ನಾ ಎಲ್ಲೋ ಅಲ್ಲ ಅಡಿ ನಿಂದ ಕೊಡು ಗೌರಿ ನನಗ ಬಾಳ ಬ್ಯಾಸರ ಆಗೈತಿ ಇವ್ರು ಹಿಂಗ್ ಮಾಡಾದ್ ನೋಡಿ ನಿಂದ ಕೊಡು ಏರಿಸಿ ಕೊಟ್ಟು ಹೋಗನಿ ಏನದು ಏನಿನ ಕೈಯಾಗಿನ ಕೊಡಿ ಕೊಡು ಅಂದೆ ಎಲ್ಲ ಕೊಡಿ ನೀ ಕೊಡಿ ಕೊಟ್ಟಿರಿ ನನಗೆ ಒಳಗೆ ಕೊಟ್ಟೆಲ್ಲಿ ಹಾಕಿದಿ ಒಂದ್ 5 ದಿನಸ ಇಲ್ಲೇ ನಿತ್ಗ ಮಾಡಾಬಿಟ್ಟ ನಿಂದು ನಿನಗ ಬಿಟ್ಟು ಹೋಗಾನಿ ಒಂದು ಕೊಡಿ ಕೊಟ್ಟು ನಾ ಎಲ್ಲಿ ಹೋಗ್ಲಕ್ಕ ರಾಜ ಅಲ್ಲ ನೀ ಎಲ್ಲಿ ಹೋಗಿದಿ ಮಾಡ ಮಟ್ಟ ಇಲ್ಲಿ ನಿತ್ಗ ನಿನಗೇನು ಗೊತ್ತಾಗದಲ್ಲ ಆಮೇಲೆ ನೀನ ಕಲಿಸ್ತಿದಿ ಇಲ್ಲಿ ಕುಂತವ್ರಿಗೆ ಮತ್ತೆ ಮಾಮ ನೀ ಪಿಯದಿ ಏ ಪಿಯ ಹೆಸರಿಗೆ ಅಷ್ಟ ಅಲ್ಲಿ ಪಿಯ ಹೆಸರಿಗೆ ಅಷ್ಟ ಅಲ್ಲಿ ಪಿಯಮ್ಮ ನಾನ ಇರಬಾರ ನನ್ನ ಮರ್ಯಾದೆ ತೆಗಿಬೇಡ ಮಂದಿನಿಂದ ಯಾಕಂದ್ರ ಮುಂದಿನ ಸಲ ಚುನಾವಣೆಗೆ ಆರಿಸಿ ಬಂದು ನಾನು ಯುವನಾಗ ಇಳಿಯೋದನೇ ಅಯ್ಯೋ ನನ್ನ ಜಕುಮಾರ ಇಲ್ಲಿ ಇರೋವೆಲ್ಲ 90% ನಿನ್ನುವ ಜಾತಿಗೆ ಸೇರಿದ್ವಿದ್ದಾವು
ಹೇಳೋದೇನು ಕರೆ ಐತೆ ನೋಡು. ನೀನ್ 90% ಆದ್ರೆ ನಾ 100ಕ್ಕೆ 101% ಐತಿ. ಹಂಗ ಹಚ್ಚಿರನ್ರಿ ಇಲ್ಲ ಇನ್ನ ಮ್ಯಾಗ ಹಚ್ಚಿದ್ದೆ. ಎಬಸ್ಲಾ ಕತ್ತಲ್ದಾಗ ಯಾರ ಕೂಲಿಂಗ್ ಚಸ್ಮಾ ಕತ್ತಾನ ತೆಗೆಯಣ್ಣ. ಇದ್ದಲ್ಲ ಬರೋದಲ್ಲ ನಾನು ಮುಂಚಿನ ಬಾಗಲಾಗ ಬರವ. ಬ್ಯಾಡಪ್ಪ ನಮ್ಮ ಓಣ್ಯಾಗ ಮಂದಿ ಮೊದ್ಲ ಸುಮಾರು ಅದಾರ. ಯಾಕಂದ್ರ ನಾನು ಹಿದ್ದಲ್ಲ ಬರೋ ಹೊತ್ನಾಗ ಅಲ್ಲಿ ಮತ್ತೆ ಬಿಗುಂಡೆಗೆ ಹಾಸಿ ಬರ್ಬೇಕು. ಮತ್ ನನ್ ಸೂಗೆ ಹೊಲಸ್ ಹತ್ತಿ ಎಲ್ಲಿ ತಂದಿ 10 ರೂಪಾಯಿ ಸಬಕಾರ ಕೊಟ್ಟು ತೊಳೆದ್ರು ವಾಸನೆ ಹೋಗಂಗಿಲ್ಲ. ಅದಕ್ಕ ನಾನು ಪಾಲಿಶ್ ಮಾಡ್ತೇನೆ ಅಂತೀನಿ ಹಿತ್ತಲ್ದಾಗ ಅದ. ಇದ್ದಲ್ಲ ಅಲ್ಲ ನಾ ಮುಂಚಿನ ಬಾಗಲಾಗ ಹುಷಾರು ಹಗರ್ ಅಲ್ಲೋ ನೀ ಮುಂಚೆ ಭಾಗದ ಬರಾಕ ನಮ್ಮ ಓಣ್ಯಾಗ ಮಂದಿ ಸುದ್ದಿಲ್ಲ. ನೀ ಯಾಕೆ ತಲೆ ಕಡಿಸ್ಕೊತಿದಿ? ನಾನೆಲ್ಲ ಹೇಳಿ ಬರ್ತಾನೆ. ಹಾಕ್ಬಿಡ ಬರಂತಿ ಮತ್ತ ಕರೆಕ್ಟ್ ಟೈಮಿಗೆ ಹೇಳಿ ಬರ್ಬೇಕಾ? ಮತ್ತೆ ನೀ ತಪ್ಪಿಸಬೇಡ, ನಾನು ಅಲ್ಲೇ ಬರೋಣ. ಆತ ಅಲ್ಲೇ ಬಾ, ನಾ ಒಟ್ಟ ತಪ್ಸಲ್ಲ. ಆಯ್ತಾಯ್ತು ಹೋಗೋಣ. ಹಾ
ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವೇ, ನಿನ್ನ ಬಾಳಿನಲ್ಲಿ ಕಹಿ ಎಲ್ಲ ದೂರಾಗಿ ಸಿಹಿ ತುಂಬಿರ್ಲಿ ಅಂತ ಸ್ವೀಟ್ ಅನಿಸಿದೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ ಬಾಳು ಅಷ್ಟೇ ಸಿಹಿ ತುಂಬಿರ್ಲಿ, ಯಾವಾಗಲೂ ನಗನಗುತ್ತಾ ಖುಷಿ ಆಗಲಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಅಂದ ಹಾಗೆ ಎಲ್ಲಿ ನಿಮ್ಮ ಅಣ್ಣ ಕಾಣ್ತಾನೆ ಇಲ್ವಲ್ಲ? ಓಹೋ, ಹೀಗೆ ಸಮಾಚಾರ. ಏನು ಡಾಕ್ಟರ್ ಬಂದಿರೋದು ನಾನ್ ನೋಡ್ಲಿಕ್ಕಲ್ಲ, ನಮ್ಮ ಮನೆಗೆ ಮಾತಾಡಿಸ್ಲಿಕ್ಕೆ ಅಂತ ನನಗೆ ಈಗ ಅರ್ಥ ಆಯ್ತು. ಏಯ್ ಹೋಗೆ, ತಮಾಷೆ ಮಾಡೋದು ಬಿಟ್ರೆ ಬೇರೆ ಏನಿಲ್ಲ. ಏನು ನಾನು ಡಾಕ್ಟ್ರು ಒಬ್ಬ ಪೇಷಂಟ್ ಕೇಳೋ ಹಾಗೆ ಕೇಳಿದೆ ಅಷ್ಟೇ. ಗೊತ್ತಾಯ್ತು ಗೊತ್ತಾಯ್ತು, ಕಳ್ಳರಿಗೊಂದು ಪೆಳ್ಳೆ ನೆವ ಅನ್ನೋತ ನಿನ್ನಪ್ಪ ಏನಂತ ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಹೌದಲ್ಲ? ಎಲ್ಲಿ ನಾಗ ಎಲ್ಲಿ ಹೋಗಿದ್ದಾನೆ? ನಿನ್ನ ಹಾಗೂ ಇನ್ಸ್ಪೆಕ್ಟರ್ ಸಮಯ ಕರ್ಕೊಂಡು ಬರ್ತೀನಿ ಅಂತ ಆಚೆ ಹೋದ್ರು. ಬರೋ ಸಮಯ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬರೋದಕ್ಕೆ ಅವನೇ ಹೋದ್ರು ಅಥವಾ ಯಾರಾದ್ರೂ ಕರ್ಕೊಂಡ್ ಬಾ ಅಂತ ಹೇಳಿದ್ರು? ಹೋಗೆ ಏನೇನು ಗೊತ್ತಮ್ಮ, ನೀನು ಸುಳ್ಳು ಹೇಳ್ಬೋದು, ಆದ್ರೆ ಆಸೆ ತುಂಬಿದ ನಿನ್ನ ಕಣ್ಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಕನಕಮ್ಮನವರೇ. ಸಂಜನಾ, ಎಲ್ಲಿದ್ದೀರಾ? ನಾನು ಕ್ಲಿನಿಕ್ ಅಲ್ಲಿ ಇದ್ದೀರಾ ಅಂತ ಅಲ್ಲಿಗೆ ಹೋಗಿ ಬಂದೆ. ಹೌದಲ್ಲ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವೇ, ಅದಕ್ಕಾಗಿ ಬಂದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಮೆನಿ ಮೆನಿ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಡಾಕ್ಟರ್ ಸಂಜನಾರವರಿಗೆ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸಂಜನಾ. ಹೇ ಕನಕ, ಬಾರೇಳಿ. ನಿನಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಕೂಡ ಫಸ್ಟ್ ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಸರಿ, ಸ್ವೀಟ್ ಕೊಟ್ಟಾಯ್ತು. ಸಂಕ್ರಾಂತಿ ಬಂದು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ದೊಡ್ಡು ಮುತ್ತಾಯಿತು ಮುತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಥನ. Thank you.
ಚೆಲುವೆ ನೀನೇನ ಕಣ್ಣಿಗಿರುವ ಕಪ್ಪು ಕಾಡಿಗೆ ಮೂಗಿಗಿರುವ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ಇದ್ದಾರ ಮನಸ್ಸು ಚಿತ್ತ ಭಂಗ ಮಾಡ ಕನಸು ನಡೆಸಿದ ಹೋರಾಟ ನಿನಗೆ ಮಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಹಾಡಿನಂತೆ ನೀ ಬಂದೆ ಸಂಕ್ರಾಂತಿ ಬಂತು ಎಳ್ಳು ಬೆಲ್ಲ ನೀರಾಯಿತು ಮುತ್ತಾಯಿತು ಚಿತ್ತಾರ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಕುಂಜದ ಬಿದ್ದಿದ್ದಿರ ಮುದ್ದು ಚಿತ್ರದ ಸೊಗಸಿಗೆ ಮನಸೋತ ಮರುಳೆ ಮಾರಾಣಿ ನನ್ನ ಜೊತೆಗಾಗಿ ಸುಗ್ಗಿ ಹಾಡದಂತೆ ನೀ ಬಂದೆ ನನ್ನ ಬಾಡಿಗೆ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿದ್ದಾರ ಇಂದ ಬಿದ್ದಾರ ಆಹಾಹಾಹಾ. ಸಮುದ್ರದಷ್ಟು ಸಂತೋಷವಾಗಿದೆ. ತುಂಬಿ ತುಳುಕುತ್ತಿರುವ ಈ ಒಂದು ಸಮುದ್ರದ ಅಷ್ಟೇ ಸಂತೋಷವಾಗುತ್ತದೆ, ಆನಂದ ಬಾಷ್ಪವಾಗುತ್ತದೆ. ಸುಮಾರು ವರ್ಷಗಳಿಂದ ಕತ್ತಲಲ್ಲೇ ಕಳೆದಿರತಕ್ಕಂಥ ಈ ಮನೆಯಲ್ಲಿ ಆಶಾ ಕಿರಣಗಳ ಒಂದು ಬಾಷ್ಪವಾಗುತ್ತಿದೆ. ಆಹಾಹಾ, ಎಷ್ಟೊಂದು ಸಂತೋಷ, ಎಷ್ಟೊಂದು ಆನಂದ. ಗುರುಗಳೇ, ಈ ವಿಶೇಷವಾದ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಒಡಲೊಳಗಿನ ಕಟ್ಟು ಸತ್ಯದ ಮಾತುಗಳನ್ನು ಹೇಳಿ ಬರುವ ಈ ನಿಮ್ಮ ಕಾಯಕಕ್ಕೆ ನಾವೆಂದೂ ಚಿರಋಣಿಗಳು. ಒಳ್ಳೆಯದಾಗಲಿ ಮಕ್ಕಳೇ, ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆಯದಿಂದ ಸುಖ ಸಂತೋಷದಿಂದ ಬಾಳಿ ಬದುಕಲಿ ಎಂದು ಹಾರೈಸುತ್ತೇವೆ. ಹೌದು ಗುರುಗಳೇ, ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಕಷ್ಟಗಳೆಲ್ಲ ಕಳೆದು ಈಗ ನಾವೆಲ್ಲರೂ ಕೂಡ ಒಂದಾಗಿ ನಗುತ್ತಾ ಬಹಳ ಸಂತೋಷವಾಗಿ ಬಾಳ್ತಾ ಇದ್ದೀವಿ. ಇದೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದವೇ ಕಾರಣ. ಮಗಳೇ, ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಈ ನಾಗರಾಜ ನೀನು ಹುಚ್ಚು ನಿಚ್ಚಳಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಕೇಳಿ ನನಗೆ ಬಹಳಷ್ಟು ಸಂತೋಷವಾಗಿದೆ. ಈ ನಿನ್ನ ಹೃದಯದಿಂದ ಬರುವಂತಹ ಮಾತುಗಳನ್ನು ಕೇಳಿ ಬಹಳಷ್ಟು ಆನಂದ ಬಾಷ್ಪವಾಗುತ್ತಿದೆ ನಾಗರಾಜ, ಆನಂದ ಬಾಷ್ಪವಾಗುತ್ತಿದೆ. ಗುರುಗಳೇ, ಇದಕ್ಕೆಲ್ಲ ಕಾರಣ ಈ ಡಾಕ್ಟರ್ ಸಂಜನಾವ್. ಹುಚ್ಚನಾದ ನನ್ನನ್ನು ನಿಚ್ಚಳನಾಗಿ ಮಾಡಿ ಎಲ್ಲ ಕಾರ್ಗತ್ತಲ್ಲಿ ಬಿದ್ದು ಒದ್ದಾಡುತ್ತಿರುವ ನನ್ನನ್ನು ಪ್ರೀತಿ ಎಂಬ ಉಳಿಯಿಂದ ಕಟ್ಟಿದ ಪ್ರೇಮ ಮೂರ್ತಿಯನ್ನಾಗಿ ಮಾಡಿದ.
ಜಾಗ ದೇವತೆಗಳು. ಇವಳಿಗೆ ನಾನು ಎಷ್ಟು ಜನ್ಮ ಎತ್ತಿ ಬಂದರೂ ಇವಳು ಋಣ ತೀರ್ಸಕ್ಕಾಗೋದಿಲ್ಲ. ಹಾಗಂತ ಹೇಳಿ ಈ ಜನ್ಮದಲ್ಲಿ ಒಂಟಿಯಾದ ಇವಳ ಜೀವನಕ್ಕೆ ಜಂಟಿಯಾಗಿ ಈ ಸಾಯುವವರೆಗೆ ಅವಳಿಗೆ ಆಶ್ರಯ ಆಗಿರ್ಬೇಕು ಅಂತ ನನ್ನ ಬಹಳ ಸಂಗಾತಿಯನ್ನಾಗಿ ಸ್ವೀಕರಿಸ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಗುರು. ನಾಗರಾಜ, ಅನ್ಯರ ಹಂಗೇಕೆ, ಸಂಘದ ಜನರ ಸುಖ ಉಂಟು ನಿನಗೆ. ಪರರ ದಾರಿಯಲ್ಲಿ ಕಲ್ಲು ಮುಳ್ಳು ಎಸೆಯಬೇಡ, ಪರರ ಧನದ ಬಗ್ಗೆ ಆಸೆ ಪಡಬೇಡ. ನಿನ್ನ ಬಾಳಿಗೆ ಬದುಕಾಗಿ ಬಂದಿರತಕ್ಕಂಥ ಈ ಹೆಣ್ಣನ್ನು ಮರೆಯಬೇಡ. ಅವಳಿಗೆ ಬಾಳು ಕೊಡು, ನಿನಗೆ ಒಳ್ಳೆಯದಾಗುತ್ತೆ. ಆಯ್ತು ಗುರುಗಳೇ, ಈ ನಿಮ್ಮ ಮಾತುಗಳನ್ನು ಕೇಳಿದ ಈ ನಮ್ಮ ಜನ್ಮ ಪವಿತ್ರವಾಯಿತು, ಸಾರ್ಥಕವಾಯಿತು ಗುರುಗಳೇ, ಸಾರ್ಥಕವಾಯಿತು. ಅಂಜನ ಬಾ, ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಆಶೀರ್ವದಿಸು. ನಿಮ್ಮ ಬಾಳು 100 ವರ್ಷ ಸುಖವಾಗಿ ಇರಲಿ. ಗುರುಗಳೇ, ನಾನು ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳದೇ ಮರೆತಿದ್ದೆ. ಹೇಳು ನಾಗರಾಜ. ವಯಸ್ಸಿಗೆ ಬಂದ ತಂಗಿ ಮನೆಯಲ್ಲಿ ಇದ್ರು ಅವಳನ್ನು ಬಿಟ್ಟು ನಾನು ಮದುವೆಯಾಗೋದು ಅದು ಸಮಾಜದ ದೃಷ್ಟಿಯಲ್ಲಿ ತಪ್ಪಾಗುತ್ತೆ. ಹಾಗಂತ ಹೇಳಿ ಅವರು ಕರ್ನಾಟಕದ ತುಂಬಾ ಹೆಸರು ಮಾಡಿರುವ ದಕ್ಷ ಪೊಲೀಸ್ ಆಫೀಸರ್ DC ರವಿ ಅಂತ ಅವರು ನನ್ನ ತಂಗಿಯನ್ನು ಮನಸಾರ ಮೆಚ್ಚಿ ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಸಮ್ಮತಿ ಬೇಕು ಗುರುಗಳೇ, ಸಮ್ಮತಿ ಬೇಕು. ಮೆಚ್ಚಿದೆ ನಾಗರಾಜ. ಈ ನಿನ್ನ ಒಂದು ಜವಾಬ್ದಾರಿತನವನ್ನು ನಾವು ಮೆಚ್ಚಿದೆ. ಅಣ್ಣನಾಗಿ ಒಬ್ಬ ಕರ್ತವ್ಯವನ್ನು ಯಾವ ರೀತಿ ನೀನು ಅಣ್ಣನಾಗಿ ಕರ್ತವ್ಯವನ್ನು ನಿಭಾಯಿಸಬೇಕೆಂಬರ್ತಕ್ಕಂಥವನ್ನ ಒಳ್ಳೆ ಅದ್ಭುತವಾಗಿ ಮಾಡ್ತಾ ಇದೆಯಾ. ಶುಭವಾಗಲಿ ಮಗನೇ, ಶುಭವಾಗಲಿ. ಆಯ್ತು ಗುರುಗಳೇ, ಎಲ್ಲರೂ ಸೇರಿ ಗುರುಗಳ ಪಾದಕ್ಕೆ ಬಿದ್ದು ನನಗೆ ಆಶೀರ್ವಾದ ಮಾಡಿ ಗುರುಗಳೇ. ನೋಡು ಮಕ್ಕಳೇ, ಜೀವನ ಅನ್ನೋದು ಒಳ್ಳೆಯದಾಗಲಿ ಮಕ್ಕಳೇ. 100 ವರ್ಷ ನೀವು ಸುಖವಾಗಿ ಬಾಳಿ. ನೋಡಿ ಗುರುಗಳೇ, ನೀವು ಯಾರನ್ನ ಕಣ್ಣು ಮುಚ್ಕೊಂಡು ಮದುವೆ ಆಗು ಅಂತ ಹೇಳ್ತೀರೋ ನಿಮ್ಮ ದಯ ಆಶೀರ್ವಾದದಿಂದ ಖಂಡಿತವಾಗಿಯೂ ನಾನು ಅವನೇ ಮದುವೆ ಆಗ್ತೀನಿ. ಎಲ್ಲ ಕೂಡ ನಿಮ್ಮ ಆಶೀರ್ವಾದ. ಮಗಳೇ, ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದ ಹಾಗೆ. ಒಂದು ಜೋಕಾಲಿ ಸುಖದ ಕಡೆಗೆ ಎಳೆದರೆ ಇನ್ನೊಂದು ದುಃಖದ ಕಡೆ ಎಳೆಯುತ್ತೆ. ಈ ಸುಖದ ದುಃಖದ ನಡುವೆ ಇರ್ತಕ್ಕಂಥ ಜೀವನವೇ ಒಂದು ಅದ್ಭುತವಾಗಿರುವಂತಹ ಜೀವನ. ಈ ಜೀವನದಲ್ಲಿ ಎಲ್ಲರೂ ಭಾಗಿಯಾಗಿ ಜೀವನ ನಡೆಸಿದರೆ ಅದು ಸೌಭಾಗ್ಯ. ಹಾಗೆ ಮಕ್ಕಳೇ, ನಿಮ್ಮ ಒಂದು ಜೀವನ ಸುಖಕರವಾಗಿ ಬಾಳಲಿ. ರವಿ, ನಿನ್ನ ಒಂದು ಒಪ್ಪಿಗೆ ಇದೆಯಾ? ಗುರುಗಳೇ, ಗುರುಗಳಿಲ್ಲದ ಗುರು ಇಲ್ಲ, ಶಿಷ್ಯ ಮುಂದಿರ್ಬೇಕು ಗುರು ಹಿಂದಿರ್ಬೇಕು ಅಂತಾರ. ಈ ನಮ್ಮ ದೇವರಗುಡ್ಡ ಗ್ರಾಮದೊಳಗ ನಿಮ್ಮಂತ ಗುರುವಿನನ್ನು ಪಡೆದ ಎಲ್ಲ ನಮ್ಮ ವಿದ್ಯಾರ್ಥಿಗಳೇ ಧನ್ಯಮ. ಶಿಕ್ಷಕ ಅಂದರೆ ಶಿವನ ಸ್ವರೂಪಿಯಾಗಿ ಕಿರಣೋಪಾದಿಯಲ್ಲಿ ಕಲಿಸುವ ಆತನೇ ಶಿಕ್ಷಕ ಅಂತ ಶಿಕ್ಷಕ ವೃಂದದಲ್ಲಿ ನೀವು ಗುರುಗಳಾಗಿ ಈ ನಮ್ಮೊಡನೆ ಪಾತ್ರ ಪಡೆದಕ್ಕ ನಿಮಗೆ 101 ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಕಲೆ ಯಾರ ಸ್ವತ್ತು ಅಲ್ಲ, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆಳೆಯಲಿಕ್ಕೆ ಇದು ಒಂದು ರಂಗ ವೇದಿಕೆ ಬೇಕು. ಈ ರಂಗ ವೇದಿಕೆಯಲ್ಲಿ ಮಾಡತಕ್ಕಂಥ ಪ್ರತಿಯೊಬ್ಬ ಕಲಾವಿದರಿಗೆ ಕಲಾವಿದರು ಅಷ್ಟೇ ಅಲ್ಲ, ಇಲ್ಲಿ ಕುಳಿತಂತ ಪ್ರೇಕ್ಷಕರು ನಮ್ಮನ್ನೇನು ಆರೈಸಿ ಆನಂದಿಸ್ತಿರಲ್ಲ, ಇದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಗುರುಗಳು, ಯಾವುದೂ ಇಲ್ಲ. ಮಕ್ಕಳೇ, ಈ ಒಂದು ಸುಕ್ಷೇತ್ರ ದೇವರಗುಡ್ಡದಲ್ಲಿ ನನಗೆ ವೃತ್ತಿಯನ್ನು ಕೊಟ್ಟಿದೆ. ಅದ್ಭುತವಾಗಿರ್ತಕ್ಕಂಥ ಈ ಒಂದು ಅಭಿಮಾನ ನನ್ನ ಮೇಲಿಟ್ಟಿದೆ. ನಾನು ಯಾವುದೇ ಕೆಲಸ ಕಾರ್ಯಗಳನ್ನು ಈ ಸುಕ್ಷೇತ್ರದಲ್ಲಿ ಮಾಡಲಿಕ್ಕೆ ಹೊರಟರೆ ನನ್ನ ಹಿಂದ್ಗಡೆ ಇಡೀ ದೇವರಗುಡ್ಡನೇ ನಿಲ್ಲುತ್ತೆ. ಇದು ಒಂದು ಸತ್ಯ ಸತ್ಯ ಸತ್ಯ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಹೇಗಿದ್ರು ನಮ್ಮ ಮನೆ ಬಂದಿದ್ದೀರಾ. ನಾವು ವಿಶೇಷವಾಗಿ ಇವತ್ತು ಅಚ್ಚುಕಟ್ಟಾಗಿ ಗಸಗಸೆ ಪಾಯಸ ಹೋಳಿಗೆ ಮಾಡಿದ್ರಿ. ದಯವಿಟ್ಟು ಪ್ರಸಾದ ಮಾಡಿಕೊಂಡೇ ಹೋಗ್ಬೇಕು ನೀವು. ಮಗಳೇ, ಇನ್ನು ಮುಂದೆ
ನೀವೆಲ್ಲರೂ ಸೇರಿ ಮದುವೆಯಾದರೆ ನಿಮ್ಮ ಮದುವೆಯಲ್ಲಿ ಎಲ್ಲರೂ ಒಟ್ಟಾಗಿ ನಾನು ಬೇಕಾದಷ್ಟು ಊಟ ಮಾಡಿ ನಿಮ್ಮನ್ನ ಸಂತೋಷಪಡಿಸುವೆ. ನಾನಿನ್ನು ಬರುತ್ತೇನೆ ಮಗಳೇ, ಬರುತ್ತೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಜನನದಿಂದ ಏನ್ರಿ ಕನಕಮ್ಮನವ್ರೆ, ಈಗಲಾದ್ರೂ ನಿಮಗೆ ಖುಷಿ ಆಗಿರ್ಬೇಕಲ್ಲ? ಹಾ ನನಗಷ್ಟೇ ಆಯ್ತೇನೋ, ತಮ್ಮ ಖುಷಿ ಆಗಿಲ್ವೇನೋ ಆಗಿದ್ರೆ. ನಾಗರಾಜ, ಅಭ್ಯಂತರ ಇಲ್ಲ ಅಂತಂದ್ರೆ ನಿಮ್ಮ ತಂಗಿನ ನಾನು ಟೆಂಪಲ್ಗೆ ಕರ್ಕೊಂಡು ಹೋಗ್ಬೋದಾ ಶ್ರೀ ಬೈಲಾಲಿಂಗೇಶ್ವರ ದರ್ಶನಕ್ಕೆ? ಇದೇನ್ರಿ ಈಗ ಕೇಳ್ತಾ ಇದ್ದೀರಾ? ಟೆಂಪಲ್ ಅದು ಟೆಂಪಲ್ 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 ಅಂತ ಟೆಂಪಲ್. ನಿಮ್ಮ ಹೆಂಡತಿನ ಡಾಕ್ಟರ್ ಅವರೇ, ನಾನು ಟೆಂಪಲ್ ಅಂತ ಇಲ್ಲ, ನಿಮ್ಮ ಹೆಂಡತಿನ ನೀವು ಕರ್ಕೊಂಡು ಹೋಗಕ್ಕೆ ನನ್ನ ಅಪ್ಪಣೆ ಕೇಳ್ತಾ ಇದ್ದೀರಾ? ನೋಡಿ, ಈ ಅಂಕೋಲ ಕಾರವಾರ ಕಡೆಗೆ ಮಾತ್ರ ಹೋಗ್ಬೇಡಿ. ಬೆಟ್ಟ ಗುಡ್ಡ ಗಿಡ ಮರ ಎಲ್ಲ ಸುತ್ತಕೊಂಡು ಆಂಜನೇಯನ ದರ್ಶನ ಮಾಡ್ಕೊಂಡು ಬೇಗ ಮನೆಗೆ ಸೇರಿ. ಥ್ಯಾಂಕ್ ಯು ನಾಗು, ಥ್ಯಾಂಕ್ ಯು. ಹಲೋ ಕನಕಮ್ಮನವ್ರೆ, ನಮ್ಮ ಸಾಯಿಬ್ರ ತಲೆಯನ್ನ ಜಾಸ್ತಿ ತಿನ್ಬೇಡಿ, ಯಾಕೆಂದ್ರೆ ಅವ್ರು ನಿಮ್ಗಿಂತ ಜಾಸ್ತಿ ತಲೆ ತಿಂದ್ಬಿಡ್ತಾರೆ. ಹುಷಾರಾಗಿ ಹೋಗಿ ಹುಷಾರಾಗಿ. ಸರಿ ಅಮ್ಮ, ಹಾಗೆ ಆಗ್ಲಿ. ಡಾಕ್ಟರ್ ಅವರೇ ಹುಷಾರು, ನಮ್ಮಣ್ಣ ತುಂಬಾ ಮುಗ್ಧ, ಹಾಗಂತ ನಮ್ಮ ಅಣ್ಣನ ತಲೆ ತಿನ್ಬೇಡಿ, ಹುಷಾರು ಒಂದ್ ಸ್ವಲ್ಪ. ನಿಮ್ಮ ಅಣ್ಣ ನನ್ನ ತಿನ್ನೋಂಗಿಲ್ಲ, ನಾವು ನಾನು ತಿಂದೆ. ಹುಷಾರು, ಬೇಗ ಬನ್ನಿ. ಇದೇನು ಅಮ್ಮವರು ಗುರುಗುಟ್ಟು ನೋಡ್ತಾ ಇದ್ದೀರಾ? ಹಾಗಲ್ಲ, ನೀನೇನ ಹುಚ್ಚು ನಾವ್ ಬಿಡಬೇಡ ಎತ್ತಿ ಭಾಳ ಐತೆ ನಮ್ದು. ನೀನೇನ ಹುಚ್ಚುನಾಗ ಅಂತ ನನಗೆ ಕಣ್ಣೋರಿಕೆ ಆಗ್ತಾ ಇದೆ. ಯಾಕೆಂದ್ರೆ ಹುಚ್ಚನಾಗಿ ತಿರುಗಾಡ್ತಿದ್ದ ನೀನು ಹುಷಾರಾದ್ಯಲ್ಲ. ನನಗೆ ಅನುಮಾನ, ಇಷ್ಟೊಂದು ಚಟಪಟಾಕಿ ಅಂತ ಮಾತಾಡ್ತಿದ್ಯಲ್ಲ, ಒಂಥರ ಅನುಮಾನ ಬರ್ತಿದೆ ನನಗೆ. ಹೌದು ಸಂಜನಾ, ಒಂದು ಗಿಳಿ ಹೊಟ್ಟೆಯಲ್ಲಿ 2 ಪುಟ್ಟ ಗಿಳಿಮರಿಗಳು. ಒಂದು ಗಿಳಿಮರಿ ಕಟಕನ ಮನೆಯಲ್ಲಿ, ಇನ್ನೊಂದು ಗಿಳಿಮರಿ ಸ್ವಾಮಿಗಳ ಆಶ್ರಮದಲ್ಲಿ. ಕಟಕನ ಮನೆಯಲ್ಲಿರುವ ಗಿಳಿ ಹೇಳ್ತಿತ್ತಂತ, ಹಿಡಿ ಹೊಡಿ ಹಡಿ ಅಂತ. ಅದೇ ಸ್ವಾಮಿಗಳ ಆಶ್ರಮದಲ್ಲಿ ಬೆಳೆದ ಗಿಳಿನೂ ಹೇಳ್ತಿತ್ತಂತ, ಬನ್ನಿ ಕುಳಿತುಕೊಳ್ಳಿ, ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ. ನಾವೆಲ್ಲಿ ಇರ್ತೀವಿ ಅನ್ನೋದು ಮುಖ್ಯವಲ್ಲ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ. ನೋಡು, ನಮ್ಮ ಹುಟ್ಟು ಹೇಗೆ ಇರಲಿ, ಸಾವು ಮಾತ್ರ ಚರಿತ್ರೆ ಆಗಿರಲಿ ಅಂತ ದೊಡ್ಡವರು ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಈ ರಂಗಭೂಮಿಯಲ್ಲಿ ಇವರೆಲ್ಲ ಕೊಟ್ಟ ವರದಾನ. ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ನೀನು ಕೊಟ್ಟ ಭಿಕ್ಷೆ ಸಂಜನಾ. ಚೇಚೆ, ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದೀನಿ. ಮೇಲಾಗಿ ಈ ಮನೆಯಲ್ಲಿ ಇರ್ಲಿಕ್ಕೆ ನನಗೆ ಸ್ವಲ್ಪ ಜಾಗವನ್ನು ಕೊಟ್ಟಿದ್ದೀರಿ, ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಿಮ್ಮನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನೋಡು ಸಂಜನಾ, ನಾನು ಸಿಕ್ಕಿದ್ದೀನಿ ಅಂತ ನೀನು ಪುಣ್ಯವಂತಳ ಅಂತ ಹೇಳ್ತೀಯ, ನೀನು ಸಿಕ್ಕಿದಿ ಅಂತ ನಾನು ಪುಣ್ಯವಂತ ಅಂತ ಹೇಳ್ತೀನಿ. ಇದೆಲ್ಲ ಶುದ್ಧ ತಪ್ಪು. ಏನ್ ಗೊತ್ತಾ, ಇವರೆಲ್ಲರ ಆಶೀರ್ವಾದ ಆರೈಕೆ ಸದಾ ನಮ್ಮ ಇದೆಯಲ್ಲ, ಇಲ್ಲ ನಾವಿಬ್ರು ಪುಣ್ಯ ಮಾಡಿದೀವಿ ಅಂತ ನಿಜ. ಆದ್ರೆ ಒಂದು ಹೆಣ್ಣು ಹುಟ್ಟಿದ ಮೇಲೆ ಒಂದು ಗಂಡು ಆ ಹೆಣ್ಣಿಗೋಸ್ಕರ ಹುಟ್ಟಿರ್ತಾನೆ. ಅದೇ ರೀತಿ ಈ ಹೆಣ್ಣಿಗೆ ಈ ಗಂಡು ಹುಟ್ಟಿದ್ದಾನೆ ಅಂತ ನಂಬಿದ್ದೇನೆ. ಸಂಜನಾ, ಮಾತಾಡ್ತಾ ಮಾಡ್ತಾ ನೋಡು, ಮಾತಾಡ್ತಾ ನಾನು ನಿನಗೇನೋ ಒಂದು ಗಿಫ್ಟ್ ತಂದಿದ್ದೇನೆ ಈ ಸಂಕ್ರಾಂತಿ. ನನಗೆ ಗಿಫ್ಟ್ ತಂದಿದ್ದೀರಾ? ಏನದು? 1 ನಿಮಿಷ ಇರು, ತಗೊಂಡ್ಬರ್ತೀನಿ. ಏನ್ ಸಾಹೇಬ್ರೆ, ಇಷ್ಟು ದೊಡ್ಡದಿದೆ, ಏನಿದೆ ಇದರಲ್ಲಿ? ಇದನ್ನ ತೆರೆದು ನೋಡು, ನಿನಗೆ ಅರ್ಥ ಆಗುತ್ತೆ. ಹೌದಾ? ದೈವದ ಕರುಣೆಯು ನನಗೆ ನೀ ದೊರಕಿದೆ, ಮಮತೆಯ ಸರಿಗಮ ಹೃದಯದೇ ಮೀಟಿದೆ.
ಮಾಡಿದೆ ಈ ಗೊಂಬೆಯನ್ನು ಕೊಟ್ಟೆ? ಮನಸ್ಸು ಮಾಡಿದ್ರೆ ಉಸಿರಾಡೋ ಗೊಂಬೆಯನ್ನು ಕೊಡ್ಬೋದಾಗಿತ್ತು ಏನು? ಈ ಬೆಣ್ಣೆ ನಗರಿಯ ದುಂಡು ಮುಖದ ಚೆಲುವಿಗೆ ಈ ಮಗು ಅಂದ್ರೆ ಪಂಚ ಪ್ರಾಣ ಅಂತ ಅರ್ಥ ಆಯ್ತು. ಅಂದಾಗೆ ಈ ವಿಚಾರ ಕನಕ ಹೇಳಿರ್ಬೇಕಲ್ಲ? ಇಲ್ಲ ಅದೇ ಈ ಮಗು ಅಂದ್ರೆ ಪಂಚ ಪ್ರಾಣ ಅಂತ ನನಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಈ ನಿರ್ಜೀವವಾಗಿರುವ ಗೊಂಬೆಯನ್ನು ನಿನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ನಾಗ ಈ ನಿರ್ಜೀವ ತುಂಬುವುದಕ್ಕಿಂತ ಉಸಿರಾಡುವ ನಿಮ್ಮಿಂದ ಗೊಂಬೆಯನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೂ ಮದುವೆನಾಗಿಲ್ಲ. ಇನ್ನು ಆಗ್ಬೇಕಲ್ಲ. ಈ ಸರಿ ಈ ದುಂಡಾಡ ಮಗುವಿನಂತ ಮುದ್ದಾದ ಮನಸ್ಸುಳ್ಳ ಈ ನಿನ್ನ ಕೆನ್ನಿಗೆ ಒಂದು ಮುತ್ತು ಕೊಡ್ತೀನಿ. ಮುಂದಿನ ವರ್ಷ ಖಂಡಿತ ಮಗು ಕೊಟ್ಟೆ ಕೊಡ್ತೀನಿ. ಕಟ್ಟೆ ಕಟ್ತೀರಿ? ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ನೀನೆಲ್ಲೇ ನಾನೆಲ್ಲ ದೇವರಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಈ ಜೀವ ಎಂದೆಂದು ನಿನ್ನದೇ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ನೀನೆಲ್ಲೇ ನಾನೆಲ್ಲ ದೇವರಾಣೆ ಬರೆಯೋ ಬರವಣಿಗೆ ನಮ್ಮಿಬ್ಬರದೇ ತಾನೇ ಇತಿಹಾಸ ಬಿಟ್ಟು ಬಾಳುವುದು ಗೊತ್ತೇ ಲೋಕ ಎನ್ನುವ ಲೋಕನೇ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ನೀನೆಲ್ಲೇ ನಾನೆಲ್ಲ ದೇವರಾಣೆ ಈ ಪೊಲೀಸಪ್ಪ ಎಲ್ಲಿ ಹೋದ್ರು ಅಂತ ಇನ್ನೂರು ಬರ್ಲೇ ಇಲ್ವಲ್ಲ? ನಾನ್ ದಿವಸಕ್ಕೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ನಾ ಬಂದು ಅರ್ಧ ಗಂಟೆ ಆಯ್ತು. ಎಲ್ಲಿ ಹೋದ್ರು? ಬರ್ಲಿ ಇವತ್ತು ಮಾಡಿ. ಏ ಕನಕ, ನೀ ಇಲ್ಲಿದ್ದೀಯಾ? ಹೇಳಿದ್ದೇನು ನೀನು ಮಾಡಿದ್ದೇನು? ನೀನು ಅಲ್ಲಿ ಇರ್ತೀಯ ಅಂತ ಹೇಳಿ ನಾನು ಹುಡುಕಿ ಸಾಕಾಗಿ ಇಲ್ಲಿ ಬಂದೆ. ನೀ ಇಲ್ಲಿದ್ದೀಯ? ತೆಗೆಗಿನ ಕೆಟ್ಟಿದೆಯೇನು ಹೇಗೆ? ಸುಮ್ಮನೆ ಇರಿ. ಅಲ್ಲ, ಆ ಪೊಲೀಸ್ ಪುತ್ರಿ ಇಲ್ಲೂ ತೋರಿಸ್ತಿರಲ್ಲ, ಅದನ್ನ ಬಿಟ್ಟು ಸ್ವಲ್ಪ ನನ್ನ ಜೊತೆಗೆ ಆರಾಮಾಗಿ ನೆಮ್ಮದಿಯಾಗಿ ಇರಬಾರ್ದಾ ನೀವು? ನೆಮ್ಮದಿಯಿಂದ ಇರಬೇಕಂತ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಕನಕ. ಸ್ಟೇಷನ್ಗೆ ಹೋದ್ರೆ ಸಾಕು, ಯಾವ್ದಾದ್ರು ಒಂದು ಡ್ಯೂಟಿ ಮೇಲೆ ಹಾಕೇ ಬಿಡ್ತಾರೆ. ನಮಗೆ ಟೈಮಿಂಗೇ ಸಿಗೋದಿಲ್ಲ. ಯಾಕಂದ್ರೆ ನೀವು ನಿಷ್ಠಾವಂತ ಅಧಿಕಾರಿಗಳಲ್ವಾ? ನಿಮ್ಮಂತವ್ರು ಸಿಗೋದೇ ಅಪರೂಪ ಈಗಿನ ಕಾಲದಲ್ಲಿ. ನೀವು ಸಿಕ್ಕಿರೋದ ಮೇಲೆ ಇನ್ನೊಬ್ಬರ ಕೆಲಸ ನಿಮ್ ತಲೆ ಮೇಲೆ ಹಾಕ್ತಾರೆ. ಇರ್ಲಿ ಬಿಡಿ, ಜನ ಸೇವೆಯೇ ಜನಾರ್ದನ ಸೇವೆ ಅಂತ ನಮ್ಮ ಹಿರಿಯರು ಹೇಳಿಲ್ವೇ? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ನಿಯತ್ತಿನ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆ ಹೆಸರು ತಗೊಂಡ್ ಬನ್ನಿ, ಆಯ್ತಾ? ಬೇಡ ಕನಕ, ನಾನಿಬ್ಬರು ಮದುವೆ ಆದ್ಮೇಲೆ ಸುಮಾರು ಒಂದು 30 ದಿವಸ ರಜೆ ಹಾಕಿಬಿಡ್ತೀನಿ. ಫುಲ್ ಎಂಜಾಯ್ ಮಾಡ್ಬಿಡೋಣ ಅಂತ ಏನಂತೀಯ? 30 ದಿನ ಸಾಕಾಗಿದ್ರೆ ಸಾಕು. ರೀ,
ಮದುವೆ ಆಗಿದೆ ತರ ಮೊದಲು ಕೆಲ್ಸಕ್ಕೆ ಹೋಗ್ಬೇಕು ನೀವು. ನನ್ನ ತಂಟೆಗೆ ಬಂದ್ರೆ ನಾನು ಸರಿ ಇರೋದಿಲ್ಲ ಅಷ್ಟೇ. ನೋಡು ಕನಕ, ದಕ್ಷ ಅಧಿಕಾರಿ ಆಗ್ಬೇಕಾದ್ರೆ ಈ ಸೆಂಟಿಮೆಂಟ್ಗೆಲ್ಲ ನಾವು ಬಲಿಯಾಗಬಾರ್ದು ಕನಕ. ನಾನು ಕೂಡ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ಗಂಜಿಗೆ ಕೂಡ ಗತಿ ಇಲ್ಲದೆ ಓದಿನ ಕಡೆಗೆ ಗಮನ ಕೊಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಈ ಅಧಿಕಾರವನ್ನು ಸ್ವೀಕರಿಸಬೇಕಾದ್ರೂ IPS ಪರೀಕ್ಷೆ ಬರೀಬೇಕಾದ್ರೆ ನಾನು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ನಾನು ಪಟ್ಟ ಪರಿಶ್ರಮಕ್ಕೆ ಆ ಗುಡ್ಡದ ಹೊಡೆಯ ಮೈಲಾರಲಿಂಗೇಶ್ವರ ಬೀರ್ಲಿಂಗೇಶ್ವರ ನನಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕನಕ, ನಾನೊಂದು ಮಾತಾಡೋಕೆ ಇಷ್ಟಪಡ್ತಾ ಇದ್ದೇನೆ. ಹೇಳಿ ಅಂದ್ರೆ ಬಡವನಾಗಿ ಹುಟ್ಟೋ ತಪ್ಪಲ್ಲ ಕಣೆ, ಬಡವನಾಗಿ ಹುಟ್ಟೋ ತಪ್ಪಲ್ಲ, ಬಡವನಾಗಿ ಸಾಯೋ ತಪ್ಪು. ಏನಂತೀಯ? ಖಂಡಿತವಾಗೂ ಹೇಳಿದ್ರಿ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಕಷ್ಟಪಟ್ಟು ಓದಿ ಬೆಳೆದು ಇಷ್ಟು ದೊಡ್ಡ ಹುಟ್ಟಿನ ಅಲಂಕಾರ ಮಾಡಿದ್ರಲ್ಲ, ನೀವು ಮುಂದೆ ನನ್ನ ಕೈ ಹಿಡಿಯುವುದರ ಭಾವಿ ಪತ್ರ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ರೀ. ಇನ್ನೊಂದು ಮಾತು ಗೊತ್ತಾ ನೋಡಿ, ನೀವೆಷ್ಟೇ ಅದು ಇನ್ನು ಮುಂದೆ ನನ್ನ ಕೊಳಗೆ ತಾಳಿ ಕೊಟ್ಟು ನನ್ನ ಗಂಡ, ಅದಾದ ಮೇಲೆ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ನಿಮ್ಮ ಧರ್ಮ ಪತ್ನಿಯಾಗಿ ನಿಮ್ಮ ಕಷ್ಟ ಸುಖ ದುಃಖದಲ್ಲಿ ಭಾಗಿಯಾಗಿ ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನ ಕಲಶವನ್ನ ಬೆಳಗ್ತೀನಿ. ಹಾಗೆ ಈ ನಿಮ್ಮ ಕೈಯನ್ನ ಯಾವತ್ತೂ ಬಿಡೋದಿಲ್ಲ ಅಂದ್ರೆ. ಮಹಾರಾಣಿಯವರು ಏನೋ ನಮ್ಮ ಬಗ್ಗೆ ಬಹಳ ಹೊಗಳ್ತಾ ಇದ್ದಾರೆ. ಏನು ಹೊಗಳ್ತಾ ಇಲ್ಲ, ನಿಮ್ಮ ಈ ಕರ್ತವ್ಯ ನಿಷ್ಠೆ, ಈ ನಿಮ್ಮ ಒಳ್ಳೆಯ ಗುಣ ಕಂಡು ಹೃದಯ ತುಂಬಿ ಬಂದಿರೋ ಮಾತುಗಳು ಅಷ್ಟೇ. ಹಾ, ಅದು ಆಗೋದು ಕನಕ. ನಾನು ನಿನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಸರಿಯಾದ ರೀತಿಯಿಂದ ಉತ್ತರ ಕೊಡು. ಅಲ್ಲಿ ಹೇಳಿ ಅಂದ್ರೆ ಅದು ಯಾವ ಪ್ರಶ್ನೆ ಅಂತ? ನಿಮ್ಮ ತಂದೆ ತಾಯಿಯವರು ತೀರ್ಕೊಂಡ್ರಲ್ಲ, ಆ ಕಾರ್ ಆಕ್ಸಿಡೆಂಟ್ನಲ್ಲಿ ಹೇಗಾಯ್ತು? ಆ ವಿಷಯ ಬಂದು ನಿನಗೆ ಯಾರು ಹೇಳಿದ್ರು? ಹೇಳ್ತೀರಾ? ಅದು ಅಲ್ಲ, ಆ ವಿಷಯ ಈಗಿನ ಯಾಕೆ ಅಂತ. ಸುಮ್ಮನೆ ಸಮಾಜ ಕೇಳ್ತಾ ಇದ್ದೀನಿ, ಸರಿಯಾಗಿ ಉತ್ತರ ಕೊಡು. ಆ ಆಕ್ಸಿಡೆಂಟ್ ಆದಾಗ ಯಾರು ಇದ್ರು? ಆ ವಿಷಯ ಬಂದು ನಿನಗೆ ಹೇಗೆ ಹೇಳಿದ್ರು? ನಿಮ್ಮ ಅಣ್ಣ ಇದ್ನ? ಆ ಸಮಯದಲ್ಲಿ ಅಣ್ಣನೇ ಇದ್ದ, ಮತ್ತೆ ಇನ್ನೊಬ್ಬ ಮುದ್ಕ ಅಂತ ಇದ್ದ. ಅವ್ರು ಬಂದು ಎಲ್ಲ ವಿಷಯ ಹೇಳಿದ್ರು. ಆಸ್ತಿ ಹೊಡೆಯೋಕ್ಕೋಸ್ಕರ ನಮ್ಮ ಮನೆನ ಹುಚ್ಚ ಅಂತ ಪಟ್ಟ ಕಟ್ಟಿ ಈ ತರ ಎಲ್ಲ ಮಾಡಿದ್ದು ಆ ಪಾಪಿಗಳೇ. ಹೌದಾ? ಸುಮ್ಮನೆ ಸಮಾಜ ಕೇಳಿದೆ, ಬೇಜಾರಾಗಬೇಡ. ಧನ್ಯವಾದಗಳು. ಸಾಕೀಗ ಅವ್ರು ಧನ್ಯವಾದ ಹೇಳಿದ್ರು. ನಾವು ಹೋಗಿ ವಂದನೆ ಮಾಡೋಣ ಬನ್ನಿ. ಬಾರಪ್ಪ ಚಕ್ರವರ್ತಿ. ಅಲ್ಲ, ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಈ ಚಕ್ರವರ್ತಿ ಎಷ್ಟೊತ್ತಾದ್ರೂ ಇನ್ನು ಯಾಕೆ ಬರ್ಲಿಲ್ಲ ಅಂತೀವಿ. ಬರ್ಲಿ ಬರ್ಲಿ. ಕೋಪ ಮಾಡ್ಕೊಂಡಿದ್ಯಾ? ಬಂದಿದ್ ತಡವಾಯ್ತಂತ ಇಷ್ಟೇ ಕೋಪ ನನ್ ಜೊತೆ ಮಾತಾಡ್ಬೇಡಿ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊಂದು ತಡವಾಗಿ ಬಂದಿದ್ದೀರ ಅಂದ್ಮೇಲೆ ನನ್ನ ಹತ್ರ ಮಾತಾಡ್ಬೇಡಿ, ಹಾಗೆ ಹೋಗಿ. ಸಂಜನಾ, ನಿನ್ನ ಕೋಪನ ನಾನು ಹೇಗೆ ತಲ್ಲಣಗೊಳಿಸ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತು?
I love you, Kane. I love you too, Kada. I love you, Kane. I love you too, Kada. ಸೈಕಾದೆ ನೀನು ತುಂಬಾ ಲೈಕಾದೆ ನಾನು ಲಾಕಾದೆ. ಮೆಲ್ಟಾಗೋದೆ ಮೆಲ್ಟಾದೆ ನೀನು 1000 ವೋಲ್ಟಾದೆ ನಾನು ಲೂಟಾದೆ. ನಿಂಗೆ ಆದೆ ಫಿದಾ, ಅಯ್ಯೋ ನೋಡೆ ನಿನ್ನಿಂದ. I love you, ಕಣೆ. I love you too, Kada. I love you, ಕಣೆ. I love you too, Kada. ಸಿಂಬಲ್ಲು ಟೆಂಪಲ್ಲು ಗುಂಪಲ್ಲು ಎಲ್ಲೆಲ್ಲೋ ನಿಂದೆ ಜಪ. ಕೆನ್ನೆಲಿ ಪಿಂಪಲ್ಲು ಕಣ್ಣಲ್ಲಿ ಟ್ವಿಂಕಲ್ಲು ನೋಡೋಕೆ ನೀನೆ ನೆಪ. ಬೇಡ ದೊಡ್ಡ ದೊಡ್ಡ ಪಾರ್ಟಿ ಕುಡಿಸಲಿ ಸಾಕು ಬೈಟೋಟಿ. Baby, make me a little crazy. ऐसा सब क्या जी हंगामा. नहीं छोड़ना ಅಂತೀನ ಎದ್ದು ಗಾಡಿನ ಸುಖ ಬಾಡಿನ ನಿಂಗೆ ಆದೆ ಫಿದಾ. ನಿಂತ ನೋಡೆ ಮಾಯಾವಿ. I love you, ಕಣೆ. I love you too, Kada. I love you, ಕಣೆ. I love you too, Kada. ಸೈಕಾದೆ ನೀನು ತುಂಬಾ ಲೈಕಾದೆ ನಾನು ಲಾಕಾದೆ. ಮೆಲ್ಟಾಗೋದೆ ಮೆಲ್ಟಾದೆ ನೀನು 1000 ವೋಲ್ಟಾದೆ ನಾನು ಲೂಟಾದೆ. ನಿಂಗೆ ಆದೆ ಫಿದಾ, ನಿನ್ನ ನೋಡೆ ಮಾಯಾವಿ. I love you, ಕಣೆ. I love you too, Kada. I love you, ಕಣೆ. I love you too, Kada. I love you, ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ. ಮೆಚ್ಚಬೇಕು ಈ ನಿನ್ನ ಗರತಿಯ ತಪ್ಪು. ನಾಗ ನನ್ನ ಮಾತು ಸ್ವಲ್ಪ ಕೇಳು. ನಾನು ಹೇಳಿದ್ರೆ ಮುಚ್ಚುಬಾಯ್. ನೋಡು, ಒಬ್ಬನಿಗೆ ಮಾತು ಕೊಟ್ಟು ಮತ್ತೊಬ್ಬನಿಗೆ ಮುತ್ತು ಕೊಟ್ಟು ಮಗದೊಬ್ಬನ ಜೊತೆಗೆ ಮದುವೆಯಾಗಿ ಮತ್ತೊಬ್ಬನ ಜೊತೆಗೆ ಮಂಚ ಹೇರುವ ಚಂಚಲ ಮನಸ್ಸಿನ ಹೆಣ್ಣು ನೀನು. ಏಯ್, ನಮ್ಮ ಈ ಭದ್ರವಾದ ಪ್ರೀತಿಯಲ್ಲಿ ಅಡ್ಡಗೋಡೆಯಾಗಿ ನಿಲ್ಲಲು ಬಂದಿರುವ ನಿನ್ನನ್ನ ನಾಗ ಬಿಡು ಅವನನ್ನೇ. ಅವನೇನು ಮಾಡಬೇಡ, ಬಿಟ್ಬಿಡು. ನೋಡು, ಅವನು ನಾ ಪ್ರೀತಿಸೋ ಹುಡುಗ. ಅವನ ಮೇಲೆ ಕೈ ಮಾಡ್ಲಿಕ್ಕೆ ನಿನಗೇನಯ್ಯ ಸಂಬಂಧ? ಬಿಡು ಅವನನ್ನ. ಚಕ್ರ, ದಯವಿಟ್ಟು ನೀವಿಂದ ಹೊರಟೋಗಿ. ನಂತರ ನಾನೇ ನಿಂಗೆ ಸಿಗ್ತೀನಿ. ಲೇ ನಾಗ, ನಿನಗೆ ಎದುರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ಆ ನನ್ನ ಮುತ್ತಾದ ಗೊಂಬೆ ಮಕ ನೋಡ್ಬಿಟ್ಟು ಹೋಗ್ತಾ ಇದ್ದೀನಿ. ಬರ್ತೀನಿ. ಗುಡ್ ಬೈ. ಸಂಜನಾ, ಏನಾಗಿದೆ ನಿನಗೆ? ಹುಚ್ಚುಗುಚ್ಚು ಏನಾದ್ರೂ ಹಿಡಿದಿದೆಯಾ? ನಿನ್ನಷ್ಟಕ್ಕೆ ನೀನೇ ಏಕೆ ನೀನು ಮೋಸ ಮಾಡಿಕೊಳ್ತಾ ಇದ್ದೀಯ? ನೋಡು, ಏನು ಗೊತ್ತಿಲ್ಲದ ನನ್ನ ಹೃದಯದಲ್ಲಿ, ಏನು ಗೊತ್ತಿಲ್ಲದ ಮರುಭೂಮಿಯಾದ ನನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೆಳೆ ಬೆಳೆದೆ. ಆ ಬೆಳೆ ಫಸಲಿಗೆ ಬಂದ ಫಲ ಕೂಡ ಹೊತ್ತಿಗೆ ಕುಡುಗುವಲ್ಲಿ ಕತ್ತರಿಸಿ ಹಾಕಿದೆ. ಏನು ಗೊತ್ತಿಲ್ಲದ ಹಸಿವಾದ ನನ್ನ ಹೃದಯದಲ್ಲಿ ಹುಸಿ ಹೋಗದ ಬಾಳ ಬಳ್ಳಿ ಎಂಬ ಪ್ರೀತಿಯನ್ನು ನೆಟ್ಟಿ ಆ ಬಳ್ಳಿ ಸಸಿಯಾಗಿ ಚಿಗುರೊಡೆದು ಹೆಮ್ಮರವಾಗಿ ಬಂದ ವರ್ಷದಲ್ಲಿ
ಆ ನಿನ್ನ ಉಗುರಿನಿಂದ ಚೂಟಿ ಹಾಕಿದೆ. ನೀನು ಒಂದು ಹೆಣ್ಣ, ನೀನು ಹೆಣ್ಣಲ್ಲ. ಏನಾಯ್ತು ಏನಾಯ್ತು ಅಂತ ಹೇಳಿ. ನೋಡು, ಪದೇ ಪದೇ ಅದೇ ಮಾತನ್ನು ಕೇಳಿ ನನಗೆ ಹಿಂಸೆಯನ್ನು ಕೊಡಬೇಡ. ನಾನು ಡಾಕ್ಟರ್ ಆಗಿ ನಿನ್ನ ಹುಚ್ಚನ್ನು ಗುಣಪಡಿಸುವುದು ನನ್ನ ಕರ್ತವ್ಯ ಆಗಿತ್ತು. ಆ ಕೆಲಸವನ್ನ ನಾನು ಈಗಾಗಲೇ ಮಾಡಿದ್ದಾಗಿದೆ. ಇನ್ನು ಮುಂದೆ ನನ್ನ ನಿನ್ನಲ್ಲಿರುವ ಸಂಬಂಧವನ್ನ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟು ಬಿಡು ನನ್ನನ್ನು. ಬಿಡ್ಬೇಕಾ? ನಿಜವಾದ ಮನಸ್ಸಿನಲ್ಲಿ ಮದುವೆಯಾಗಿ ಭಾಷೆಯ ಕೈ ಮೇಲೆ ಕೈ ಹಾಕಿ ಭಾಷೆ ತೆಗೆದುಕೊಂಡು ಮನಸ್ಸಿನಲ್ಲಿ ತಾಳಿ ಕೊಟ್ಟುಕೊಂಡು ಬದುಕುತ್ತಿರುವ ಪ್ರತಿಯೊಬ್ಬ ಪ್ರೇಮಿಗಳ ದೃಷ್ಟಿಯಲ್ಲಿ ನಿಜವಾಗಲೂ ಮರುಳು ಅಂದ್ರೆ ಅದು ನನ್ನ ದೃಷ್ಟಿಯಲ್ಲಿ ಸಾವುವಂತೆ. ಪ್ರೀತಿ ಅಂದ್ರೆ ಎಂತೂ ಅರಿಯಲಾರದ ಮುರಿಯಲಾರದ ಪತ್ರ ಬಂಧನ ಅಂತ ತಿಳಿದುಕೊಳ್ಳಿ. ಆದ್ರೆ ಏನು ಗೊತ್ತಿಲ್ಲದ ಬಿಳಿ ಹಾಳೆ ಅಂತಿರುವ ನನ್ನ ಹೃದಯದಲ್ಲಿ ಪ್ರೀತಿ ಭವ್ಯವಾದ ಅರಮನೆಯನ್ನು ಕಟ್ಟಿದೆ. ಆ ಅರಮನೆಯಲ್ಲಿ ಒಳಗಡೆ ಇರೋಕ್ಕಾಗದೆ, ಹೊರಗಡೆ ಬರೋಕ್ಕಾಗದೆ, ಇರೋಕ್ಕಾಗದೆ, ಸಾಯೋಕ್ಕಾಗದೆ ನನ್ನ ಒಬ್ಬರನ್ನಲ್ಲಿ ಬಿಟ್ಟು ಬಲಿಷ್ಠವಾದ ಕದವನ್ನಿಟ್ಟು ಭದ್ರವಾದ ಬೀಗ ಚಡಿದೆ. ನೀನು ಒಂದು ಹೆಣ್ಣ, ನೀನು ಹೆಣ್ಣಲ್ಲ. ನೀನು ಯಾವ ಪ್ರೇಮ ಭಿಕ್ಷುಕನೂ ಅಲ್ಲ, ಪ್ರೇಮ ರಕ್ಷಕನೂ ಅಲ್ಲ. ಕೇವಲ ಕಾಮ ಪಕ್ಷಕ್ಕೆ ಹೆಣ್ಣು. ಹೌದು, ನನ್ನನ್ನ ಹೆಮ್ಮಾರಿ ಅಂದುಕೊಂಡ್ರೆ ನನಗೇನು ಆಗ್ಬೇಕಾಗಿಲ್ಲ. ನೋಡು, ಇದುವರೆಗೂ ನಿನ್ನ ಜೊತೆಗಿದ್ದು ಸಾಕಾಯ್ತು. ಇನ್ನು ಮುಂದೆ ನನ್ನ ತಂಟಿಗೆ ಬರಬೇಡ. ಗುಡ್ ಬೈ. ಮುಚ್ಚುಬಾಯಿ ಬಣ್ಣದ ಹೆಣ್ಣೆ, ಜೀವಕ್ಕೆ ಜೀವವೇ ಆಧಾರವಾಗಿರುವ ಈ ಪವಿತ್ರವಾದ ಡಾಕ್ಟರ್ ವೃತ್ತಿಯನ್ನು ಬಿಟ್ಟು ಯಾವುದಾದ್ರೂ ಲಾಡ್ಜ್ನಲ್ಲಿ ವೇಶ್ಯಾಗಿ ಬದುಕು. ವಯಸ್ಸಿದ್ದಾಗ ರಾಜಕೀಯ ದೊಡ್ಡ ಜನರು ದಡ್ಡರನ್ನಾಗಿ ಮಾಡಿ ಸಾಯುವುದರೊಳಗೆ ಗುಡ್ಡಗತ್ರ ಹಣ ಗಳಿಸ್ತೀಯ. ಬೆಳಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವರನ್ನ ನಂಬಬಹುದು. ಆದ್ರೆ ಪ್ರತಿನಿತ್ಯ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವರನ್ನ ನಂಬಬಹುದು. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದು ಎರಡು ಹೊಂದಿ. ಗೊಂಚಲದಲ್ಲಿರುವ ಹಣ್ಣು ಯಾವತ್ತೂ ಒಂದೇ ರುಚಿ ನೀಡುವುದಿಲ್ಲ. ಹಾಗೆ ಚಂಚಲ ಮನಸ್ಸಿನ ಹೆಣ್ಣು ಒಂದೇ ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ ಅನ್ನೋದನ್ನ ಸಾಬೀತುಪಡಿಸಿಬಿಟ್ಟೆ. ನೋಡು, ಯಾವತ್ತೂ ನನ್ನ ಜೀವನದಲ್ಲಿ ಬರೋಕ್ ಪ್ರಯತ್ನ ಮಾಡಬೇಡ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಮೊದಲಿಗಿಂತ ಮುಂಚೆ ಹುಚ್ಚಿಡುವುದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು. ನನ್ನ ದಾರಿ ಬೇರೆ, ನಿನ್ನ ದಾರಿ ಬೇರೆ. ಏನೇ ಪ್ರೀತಿ ಮಾಡಿದರು ಕನಸು ಬೇರೆ ಬೇರೆ. ನನ್ನ ಆಸೆ ಬೇರೆ, ನಿನ್ನ ಆಸೆ ಬೇರೆ. ಏನೇ ಪ್ರೀತಿ ಮಾಡಿದರು ಮನಸ್ಸು ಬೇರೆ. ಈ ಪ್ರೀತಿ ಒಂಥರ ವಿಚಿತ್ರ. ನೋಡು, ಪ್ರೀತಿಯಲ್ಲಿ ಬಂದು ವಿರಹದ ಬೆಂಕಿಯಲ್ಲಿ ನಂದು ಪ್ರತಿನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರೇಮಿಗಳನ್ನು ದಿನನಿತ್ಯ ಟಿವಿ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ನೋಡ್ತಾ ಇರ್ತೀನಿ. ಆದ್ರೆ ಇವತ್ತು ನನಗೆ ಅರ್ಥವಾಯ್ತು ಪ್ರೀತಿ ಅಂದ್ರೆ ಏನು ಅಂತ. ನೋಡು, ಈ ಕಲಿಯುಗದಲ್ಲಿ ಪ್ರೀತಿಸುತ್ತಿರುವ ಪ್ರತಿಯೊಬ್ಬ ಪ್ರೇಮಿಗಳಿಗೆ ಹೊಟ್ಟೆಯೊಳಗಿನ ಗುಟ್ಟನ್ನು ಮುಚ್ಚಿ ಬೀಳದೆ ಹೇಳುತ್ತೇನೆ, ಸ್ವಚ್ಛವಾಗಿ ಕೇಳಿ. ನೀನು ಸತ್ರೆ ನಿನ್ನ ಹುಡುಗಿಗೆ ಮತ್ತೊಬ್ಬ ಹುಡುಗ ಸಿಕ್ಕೇ ಸಿಕ್ಕಾನೆ. ನೀನು ಸತ್ರೆ ನಿನ್ನ ಹುಡುಗಿಗೆ ಮತ್ತೊಬ್ಬ ಹುಡುಗ ಸಿಕ್ಕೇ ಸಿಕ್ಕಾನೆ. ಆದ್ರೆ 9 ತಿಂಗಳ ಗರ್ಭದಲ್ಲಿ ಗುಡಿ ಕಟ್ಟಿ ಕರಳಿನಿಂದ ಮಾಲೆ ಮಾಡಿ ರಕ್ತದಿಂದ ಅಭಿಷೇಕ ಮಾಡಿ ಈ ಭೂಮಿಗೆ ತಂದು ಬಿಟ್ಟು ಅವಳ ಅಳುವಿನ ಮುಖವನ್ನು ಪ್ರತಿನಿತ್ಯ ನಿನ್ನ ನಗುವೆಂಬ ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಡುತ್ತಾ ಬೆಳೆದಿರುವ ಆ ನಿನ್ನ ಹೆತ್ತ ತಾಯೆಂಬ ಮುಗ್ಧ ಜೀವಕ್ಕೆ ಮತ್ತೊಬ್ಬ ನಿನ್ನಂತ ಮಗ ಹುಟ್ಟಿ ಬರಲಾರ. ಯಾರು ಪ್ರೀತಿಗೋಸ್ಕರ ಪ್ರಾಣ ಕಳ್ಕೊಂಡಿಲ್ಲ,
ನೀರು ಹರಿತಿದ್ರೆ ತಿಳಿಯಾಗ್ತಾ ಹೋಗುತ್ತೆ, ನೀರು ಹರಿದರೆ ತಿಳಿಯಾಗುತ್ತಾ ಜೀವನ ಕಳೆದಂತೆಲ್ಲ ಶುದ್ಧಿಯಾಗಿ ಆಗುತ್ತೆ. ನಾನು ಅನ್ಕೊಂಡಿದ್ದೆ ಪ್ರೀತಿ ಅಂದ್ರೆ ಮುಗಿಲೆತ್ತರ ಕಾರಿ ಮೋಡದಲ್ಲಿ ತೇಲಾಡುವ ಗಾಳಿ ಪಟ ಅಂತ. ಈಗ ಅರ್ಥವಾಯ್ತು, ಅದೆಂದು ನಮ್ಮಂತವರಿಗೆ ಕೈಗೆ ಸಿಗಲಾರದ ಅದು ಒಂದು ಚಿತ್ರವಾದ ವಿಚಿತ್ರ ಪಟ ಅಂತ. ನಾಗ 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 ಎಲ್ಲಿ ನೋಡಿದರೂ ನನಗೆ ಅವನ ಪ್ರತಿಬಿಂಬವೇ ಕಾಣುತ್ತದೆ. ನಿಂತರು ಒಲಗಿದರೂ ಸಹ ಅವನ ಪ್ರತಿಬಿಂಬವೇ ಕಾಣುತ್ತದೆ. ಬರ್ಮಾ ಚಕ್ರವರ್ತಿಯಲ್ಲೇ ಇದನ್ನು ತಿಳಿದುಕೋ. ದಣಿ ಆ ನಾಗನ ಏನ್ತಿ ಸಂಜನನ್ ಜೊತೆಗೇನೋ ಹೋದಂಗಾಯ್ತು ದಣಿ. ಅವನಿಗೆ ಫೋನ್ ಹಚ್ಚಿ ಬರಲು ಹೇಳು. ಆಯ್ತು ದಣಿ. ಚಕ್ರವರ್ತಿ ದಣಿ ಕರ್ತಾ ಇದ್ರ ಬಾ ಚಕ್ರವರ್ತಿ. ಸ್ಪೀಡಲ್ಲಿ ಮಿಸೈಲ್ ಎಲ್ಲೆಲ್ಲ ಹಿಂದೆಲ್ಲೂ ಯಾಕಣ ಕರೆದ್ರಂತೆ? ಆ ನಾಗನಿಗೆ ಒಂದು ಗತಿ ಕಾಣಿಸು ಅಂತ ನಿನಗೆ ಹೇಳಿಲ್ಲವೇ? ಅದನ್ನ ಬಿಟ್ಟು ಆ ಸಂಜಿನದಿಂದ ಸುತ್ತ ಹರಿತಾ ಇದೆಯಂತೆ. ಅದಕ್ಕೆ ಪ್ಲಾನ್ ಹಾಕಿದ್ದೆ ಅಣ್ಣ. ಹೇಗಾದ್ರೂ ಮಾಡಿ ಆ ಸಂಜನನ ಮನಸ್ಸನ್ನ ಒಲಿಸ್ಕೊಂಡು ಆ ನಾಗನಿಗೆ ಒಂದು ಗತಿ ಕಾಣಿಸ್ಬೇಕಂತ ಮಾಡಿದ್ದೆ. ಆದಷ್ಟು ಬೇಗ ಆ ಕೆಲಸವನ್ನು ಮಾಡು. ಹುಚ್ಚಿಡಿದ ನಾಗ ಸರಿಯಾಗಿದ್ದಾನ ಅಂದ್ರೆ ಅವನನ್ನ ಸರಿಯಾಗಲಿಕ್ಕೆ ನಾವು ಬಿಡಬಾರದಾಗಿತ್ತು. ಮತ್ತೆ ಯಾವಾಗಾದ್ರೂ ಅವನಿಗೆ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟು ಮತ್ತೆ ಹುಚ್ಚಿಡಿಸಲೇಬೇಕು. ಎಸ್ ಅಣ್ಣ, ಹಾಗೆ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಹುಚ್ಚನಾಗನ್ನ ಮೇಲ್ಗಡೆ ಬರಕ್ ಬಿಡಲ್ಲ, ನಾವು ಕೆಳಗಡೆ ಹೋಗಕ್ ಬಿಡಲ್ಲ. ಪರಮ ದಣಿ ನಿನಗೆ ವಹಿಸಿದ ಕೆಲಸವನ್ನು ನೀನೇನು ಮಾಡಿದೆ? ದಣಿ 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 ನೀವು ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿದಣೆ. ಆ ಭರಮ ಅಲ್ಲ ಬ್ರಹ್ಮನೆಂದು ತಿಳಿದುಕೊಂಡು ನೋಡಿದಣೆ. ಆ ಹುಚ್ಚನಾಗನ ದೇಹವನ್ನು ಸೀಳಿ ಅವನ ಕರಳನ್ನು ನಿಮಗೆ ಮಾಲೆ ಮಾಡಿ ತರುತ್ತೇನೆ. ಚಕ್ರವರ್ತಿ, ಯಾಕೋ ನಾಗ ಈ ಕಡೆ ಬರುವ ಸುಳಿವು ಸಿಗ್ತಾ ಇದೆ. ಅವನಿಗೆ ಇವತ್ತು ಗತಿ ಕಾಣಿಸಲೇಬೇಕು. ವಿಷವನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ವೇಷ ಬಂದಾಗ ನಿಮಗೆ ಒಂದು ವಾರ ಟೈಮ್ ಕೊಟ್ಟಿದ್ದೆ, ನಿಮ್ಮ ಕೆಲಸ ನೀವು ಮಾಡಲಿಲ್ಲ. ಜನಕ್ಕೆ ಕಂಟಕವಾಗಿರುವ ನಿಮ್ಮ ಫೋಟೋಗಳಿಗೆ ಅಂತಿಮ ತಿಲಕವಿಟ್ಟು ಚಿತ್ತದ ಮೇಲಿರುವ ಗುರುದನಿಗೆ ತುಪ್ಪದ ದೀಪ ಹಚ್ಚಿ ವರ್ಷಕ್ಕೊಮ್ಮೆ ನಮ್ಮ ಊರಿನ ಜಾತ್ರೆಯಲ್ಲಿ ನಿಮ್ಮೆಲ್ಲರ ಜಾತ್ರೆಯನ್ನು ಮಾಡದೆ ಹೋದರೆ ನನ್ನ ಹೆಸರು ನಾಗನೇ ಅಲ್ಲ. ಮುಗಿತು ನಿಮ್ಮ ಕತೆ. ನೆನೆಸಿಕೋ ನಿಮ್ಮ ಮನೆ ದೇವರನ್ನ. ಹ್ಯಾಂಡ್ಸ್ ಆಫ್ ಚಕ್ರವರ್ತಿ. ಕೈಯಲ್ಲಿರುವ ರಿವಾಲ್ವರ್ನ ಬಿಸಾಕು. ಬಿಸಾಕಲೇ. ಆಸ್ತಿಯ ಆಸೆಗೋಸ್ಕರ ಎತ್ತ ಹಕ್ಕ ಮಾವನಲ್ಲಿ ಕೊಂದು ಯಾರಿಗೂ ಗೊತ್ತ ಆಗದ ಹಾಗೆ
ಅವ್ರನ್ನ ನದಿ ನೀರಿನಲ್ಲಿ ಬಿಟ್ಟು ಒಗೆದು ಬಂದಿರ ಎಂತ ಕ್ರೂರಿ ಜನ ಇರಬಹುದು. ನಾನ್ ಸೆಲ್ಸ್ಕಿಲೋ ನಮ್ಮ ಸರ್ವಾಸ್ತಿಯನ್ನು ದಕ್ಕಿಸಿಕೊಂಡು ಈ ಊರಿನಲ್ಲಿ ಪುಂಡರಾಗಿ ಮೆರೆಯುತ್ತಿರುವ ಇವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇನ್ಸ್ಪೆಕ್ಟರ್ ನಾಗ, ಕಾನೂನನ್ನ ಕೈ ತೀರ್ಕೊಳ್ಬೇಡ, ಅವರನ್ನ ಕೊಂದು ನೀನು ಜೈಲಿಗೆ ಹೋಗ್ಬೇಡ. ಇದಕ್ಕೆ ಕಾನೂನಿದೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಯಾರು ಕಾನೂನನ್ನ ಕೈ ತೀರ್ಕೋಬಾರ್ದು ಅಂತ ಅರಿವಿಲ್ವ ನಿನಗೆ? ಬಿಡೋರನ್ನ, ನೀನು ಇದ್ದಕ್ಬೇಕಾದ ಆಸ್ತಿಯನ್ನ ಕಾನೂನು ಪ್ರಕಾರವಾಗಿ ನಾನು ದಕ್ಕಿಸ್ಕೊಡ್ತೀನಿ. ಅವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಕಾನೂನನ್ನ ಕೈ ತೀರ್ಕೋಬೇಡ, ಬಿಟ್ಟಕೋರ್ನ ಹೇಳಿ ಪೊಲೀಸ್ ಸ್ಟೇಷನ್ಗೆ. ಹಾಗೇನೆ ಬರುವಾಗ ಪೊಲೀಸ್ ಸ್ಟೇಷನ್ ಬಂದು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡು. ಇವ್ರಿಗೆ ಯಾವ ಶಿಕ್ಷೆ ಕೊಡಬೇಕು, ಕಾನೂನಲ್ಲಿ ಯಾವ ಸಂವಿಧಾನ ಯಾವ ಕಾನೂನಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಡಿ ಹೋಗೋಣ. ಇವ್ರ ವಿಷಯದಲ್ಲಿ ನನ್ನ ಸಂಚನೆ ಎನ್ನುವುದು ಅಂತ ಒಂದು ಗೊತ್ತಾಗ್ತಿದೆ. ಹೇಗಾದರೂ ಮಾಡಿ ನನ್ನ ಸಂಚನೆಯನ್ನು ನಾನು ಗೊತ್ತಲೇಬೇಕು. ಅವಳು ಈ ಥರ ಮಾಡುವಂಥ ಹೆಣ್ಣಲ್ಲ. ಜೀವನದಲ್ಲಿ ಎಂತ ಏರಿಳಿತ ಬಂದರೂ ನೆಟ್ಟು ನಿಂತ ಗಟ್ಟಿರೋದೇ ಇದೆ ಹೆಣ್ಣು. ಅವಳನ್ನ ಇದರಲ್ಲಿ ಏನೋ ಒಂದು ಬೂದಿ ಮುಚ್ಚಿದ ಕೆಂಡದಂತ ವಿಷಯ ಅಡಗಿರಲೇಬೇಕು. ನಾನು ಇದನ್ನ ಪತ್ತೆ ಹಚ್ಚಿ ಸಂಚನೆಗಳನ್ನು ಹುಡುಕಲೇಬೇಕು. ಎಷ್ಟು ಹೇಳಿದರು ಮಾದೇವಿ ಮಾಮಾತೆ ರಣದಮ್ಮ ಮಾದೇವಿಯೇ ಮಾದೇವ ಮಾಲಕೇಶನೇ ಮೈಲಾರದ ಲಿಂಗನೇ ಲಿಂಗದಲ್ಲಿ ಉದ್ಭವಿಸಿ ಮಡಿಮಲ್ಲರ ಸಂಹರಿಸಿ ಲಿಂಗದಲ್ಲಿ ಉದ್ಭವಿಸಿ ಮಡಿಮಲ್ಲರ ಸಂಹರಿಸಿ ಮಾದೇವ ಮಾಲಕೇಶನೇ ನಮ್ಮ ನಾಟಕದ ದೇವರು ಕಾಗಿಲೆಯ ಕನಕದಾಸರು. ನಮ್ಮ ನಾಟಕದ ದೇವರು ಕಾಗಿಲೆಯ ಕನಕದಾಸರು. ಅವರೇ ನಮ್ಮ ಹೃದಯ ಸಂಗೀತ ನಾಟಿದವರು. ಅವರೇ ನಮ್ಮ ಹೃದಯ ಸಂಗೀತ ನಾಟಿದವರು. ಕಂಡೇ 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 ದಾಸರ ಕಂಡೆ ದಾಸರ ಕಂಡೆ ದಾಸರ ಕಂಡೆ ದಾಸರ ಕಂಡೆ ನಾವಿನೆಯ ಭರವಾಸ ದಾಸರ ಕಂಡೆ ದಾಸರ ಕಂಡೆ ದಾಸರ ಕಂಡೆ 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 ಮಹಾದೇವಿಯ ಕಂಡೆ 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 ಮಹಾದೇವನ ಕಂಡೆ 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 ಮಹಾದೇವಿಯ ಕಂಡೆ 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 ಮಹಾದೇವನ ಕಂಡೆ ಬೀರಲಿಂಗನ ಕಂಡೆ ಬೀರಲಿಂಗನ ಕಂಡೆ ಬೀರಲಿಂಗನ ಕಂಡೆ. ಹೇಳೋ ಬರ ಪ್ರತಾಕಿ, ಹೇಳೋ ಬರ ಪ್ರತಾಕಿ.